ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ವರ್ಷದ 2ನೇ ಚಂದ್ರಗ್ರಹಣ ಮತ್ತು ಇದು ಯಾವಾಗ ಗೋಚರಿಸುತ್ತೆ, ಎಷ್ಟು ಗಂಟೆಗೆ, ಮತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ. ಇದೇ ಸೆಪ್ಟೆಂಬರಲ್ಲಿ ಈ ಚಂದ್ರಗ್ರಹಣ ಬರುತ್ತೆ ಮತ್ತು ಈ ಗ್ರಹಣದ ಟೈಮ್ ಯಾವುದು ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಚಂದ್ರಗ್ರಹಣ ಈ ಸರಿ ನೋಡ್ರಿ ಪೂರ್ತಿಯಾಗಿ ಗೋಚರಿಸುತ್ತೆ. ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ರೇಖೆಯಲ್ಲಿ ಬಂದಾಗ ನೋಡ್ರಿ ಭೂಮಿಯ ಕಾರಣದಿಂದ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳೋದಿಲ್ಲ. ಈ ಒಂದು ವಿದ್ಯಮಾನವನ್ನು ಚಂದ್ರಗ್ರಹಣ ಅಂತ ಕರೆಯಲಾಗುತ್ತೆ ನೋಡ್ರಿ. ಇದು ವರ್ಷದ 2ನೇ ಮತ್ತು ಕೊನೆಯ ಚಂದ್ರಗ್ರಹಣ. ಇದು ಎಷ್ಟು ಕಾಲ ಇರುತ್ತೆ ಅಂತ ನೋಡೋಣಂತೆ. ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾ ಮತ್ತು ಚಂದ್ರನ ಭೂಮಿಯ ಸುತ್ತ ಸುತ್ತುವಂಥ ಒಂದು ಉಪಗ್ರಹ. ಈ ಸಮಯದಲ್ಲಿ ನೋಡ್ರಿ ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಬಂದಾಗ ಸೂರ್ಯ ಬೆಳಕು ಚಂದ್ರನನ್ನು ತಲುಪೋದಿಲ್ಲ. ಈ ಕಾರಣದಿಂದ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಈ ಒಂದು ಖಗೋಳ ವಿದ್ಯಮಾನವನ್ನು ನಾವು ಚಂದ್ರಗ್ರಹಣ ಅಂತ ಕರಿತೀವಿ. ಈ ಚಂದ್ರಗ್ರಹಣ ನೋಡ್ರಿ ಹುಣ್ಣಿಮೆ ದಿನವೇ ಸಂಭವಿಸುತ್ತೆ ಈ ಸಾರಿ, ಮತ್ತು ಹುಣ್ಣಿಮೆಯ ಪ್ರತಿ ತಿಂಗಳ ಶುಕ್ಲ ಪಕ್ಷದ ಕೊನೆಯ ದಿನಾಂಕದಂದು ಇದು ಬರ್ತದೆ. 2025ರ 2ನೇ ಮತ್ತು ಕೊನೆಯ ಚಂದ್ರಗ್ರಹಣ ಯಾವಾಗ ಅಂತ ತಿಳ್ಕೊಳ್ಳೋಣ ನೋಡ್ರಿ. ಸೆಪ್ಟೆಂಬರ್ 7ನೇ ತಾರೀಕು ಈ ಚಂದ್ರಗ್ರಹಣ ಸಂಭವಿಸುತ್ತೆ ನೋಡ್ರಿ. ರಾತ್ರಿ 9:58 ಪ್ರಾರಂಭವಾಗಿ ಸೆಪ್ಟೆಂಬರ್ 8ನೇ ತಾರೀಕು ಬೆಳಗಿನ ಜಾವ 1:26 ಇರುತ್ತೆ ಪಂಚಾಂಗದ ಪ್ರಕಾರ. ಈ ದಿನ ನೋಡ್ರಿ ಭಾದ್ರಪದ ಮಾಸದ ಹುಣ್ಣಿಮೆ ಇರ್ತೈತಿ. ಭಾರತದಲ್ಲಿ ಇದು ಗೋಚರಿಸುತ್ತಾ ಅಂತ ಅಂದರೆ ಹೌದು, ಭಾರತದಲ್ಲಿ ಇದು ಗೋಚರಣೆ ಐತಿ. ಈ ಸರಿ ಭಾರತ ಅಲ್ಲದೇ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಮತ್ತು ಅಮೇರಿಕಾದಂಥ ಕೆಲವು ಭಾಗಗಳಲ್ಲಿ ಚಂದ್ರಗ್ರಹಣವನ್ನು ನಾವು ಕಾಣ್ಬೋದು ನೋಡ್ರಿ. ಈ ಸಾರಿ 2025ರ ಮೊದಲ ಚಂದ್ರಗ್ರಹಣ ಆಲ್ರೆಡಿ ಮಾರ್ಚ್ 14ರಂದು ಆಗಿತ್ತು, ಆದರೆ ಅದು ಭಾರತದಲ್ಲಿ ಗೋಚರಿಸಿರಲಿಲ್ಲ. ಈ ಸಾರಿ ಏನಪ್ಪ ಅಂದ್ರೆ ಪೂರ್ತಿಯಾಗಿ ಗೋಚರಿಸುತ್ತೆ ನೋಡ್ರಿ. ಈ ಒಂದು ಗ್ರಹಣ ನೋಡ್ರಿ ಸಂಪೂರ್ಣವಾಗಿ ರೆಡ್ ಕಲರಾಗಿ ಕಾಣೋದ್ರಿಂದ ಬ್ಲಡ್ ಮೂನ್ ಅಂತ ಕರೀತಾರೆ ಈ ಗ್ರಹಣವನ್ನು. ಈ ಚಂದ್ರಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನೋಡೋದಾದರೆ, ಗ್ರಹಣದ ಸಮಯವನ್ನು ಹೆಚ್ಚಾಗಿ ನೋಡ್ರಿ ಧ್ಯಾನ ಮತ್ತು ಜಪ ಮಾಡೋದು ಉತ್ತಮ. ವಿಶೇಷವಾಗಿ ಏನಪ್ಪ ಅಂದ್ರೆ ಓಂ ನಮಃ ಶಿವಾಯ ಅಥವಾ ಓಂ ಚಂದ್ರಾಯ ನಮಃ ಅಂತ ಮಂತ್ರಗಳನ್ನು ಪಠಿಸೋದು ಫಲಪ್ರದ ಅಂತ ಪರಿಗಣನೆ ಮಾಡಲಾಗುತ್ತೆ ನೋಡ್ರಿ. ಗ್ರಹಣಕ್ಕೆ ಮೊದಲೇ ನಾವು 8ರಿಂದ 12 ಗಂಟೆಗಳ ಕಾಲ ಮೊದಲು ಆಹಾರವನ್ನು ಸೇವನೆ ಮಾಡಿ ಗ್ರಹಣದ ಸಮಯದಲ್ಲಿ ಏನನ್ನೂ ತಿನ್ನಬಾರ್ದು. ಇದು ನೈಟ್ ಆಗಿರೋದ್ರಿಂದ ಆದಷ್ಟು ಯಾರೂ ಅಷ್ಟು ತಿನ್ನೋದಿಲ್ಲ. ಇದು ರಾತ್ರಿನೇ ಸಂಭವಿಸೋದ್ರಿಂದ ಊಟ ಏನು ಮೊದಲೇ ಬಿಫೋರಾಗಿ ಮಾಡ್ಕೊಂಡಿರ್ತೀವಲ್ಲ ನಡೀತದೆ. ಆ ನಂತರ ನೋಡ್ರಿ ಈ ನಿಯಮ ಏನಪ್ಪ ಅಂದ್ರೆ ಗರ್ಭಿಣಿಯರಿಗೆ ಮತ್ತು ವೃದ್ಧರಿಗೆ ಅದು ಸ್ವಲ್ಪ ತೊಂದರೆ, ಹಾಗಾಗಿ ಅವರು ನೋಡಿಕೊಂಡು ಸ್ವಲ್ಪ ಬಿಫೋರಾಗಿ ಮೊದಲೇ ಊಟ ಮಾಡಿ. ಮತ್ತು ಈ ಗ್ರಹಣದ ಸಮಯದೊಳಗೆ ನೋಡ್ರಿ ಗರ್ಭಿಣಿಯರು ಕತ್ರಿ, ಸೂಜಿ ಮತ್ತು ಏನಾದರೂ ಚೂಪಾದಂಥ ಸಾಧನಗಳಿಂದ ಆದಷ್ಟು ದೂರ ಇರಲು ಸೂಚನೆಯನ್ನು ಕೊಡ್ತಾರೆ. ಇದರಿಂದ ಮಗುವಿನ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ. ಬೇಯಿಸಿದ ಅಥವಾ ಮತ್ತು ಹಸಿ ಆಹಾರದಲ್ಲಿ ತುಳಸಿ ಎಲೆಗಳನ್ನು ಹಾಕ್ರಿ. ಅಲ್ಲದೆ ಮತ್ತು ನೀವು ನೋಡಿರ್ಬೋದು ಈ ಒಂದು ಗ್ರಹಣದ ಟೈಮಲ್ಲಿ ಹಿರಿಯರು ಗರ್ಕೆ ಪತ್ರೆಯನ್ನು ಹಾಕ್ತಿರ್ತಾರೆ ಎಲ್ಲ ಆಹಾರ ಇದ್ರ ಮೇಲೂ. ಯಾಕಂದರೆ ಎಲ್ಲವನ್ನು ಚೆಲ್ಲಕ್ಕಾಗಲ್ಲ, ಅಡುಗೆ ಆದರೆ ಚೆಲ್ಬೋದು. ಈ ಒಣ ಪದಾರ್ಥಗಳು ಅವೆಲ್ಲ ಇಟ್ಟಿರ್ತೀವಲ್ಲ ಮನೆಯೊಳಗೆ, ಹಾಗಾಗಿ ಅದನ್ನು ಕೂಡ ಹಾಕೋದು ನೋಡಿರ್ತೀರ. ಅಲ್ಲದೆ ಗ್ರಹಣ ಮುಗಿದ ತಕ್ಷಣ ಸ್ನಾನವನ್ನು ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಆನಂತರ ಪೂಜೆಯನ್ನು ಮಾಡ್ಕೋಬೇಕು ನೋಡ್ರಿ. ಮತ್ತು ಗ್ರಹಣ ಸಮಯದಲ್ಲಿ ಹೆಚ್ಚಾಗಿ ಮಲಗಬಾರ್ದು ಮತ್ತು ದೇವಾಲಯದಲ್ಲಿರುವ ಯಾವುದೇ ವಿಗ್ರಹವನ್ನು ಕೂಡ ಮುಟ್ಟಬಾರ್ದು ಅಂತ ಹೇಳ್ತಾರೆ. ಗ್ರಹಣದ ಸಮಯದೊಳಗೆ ಪೂಜೆಯನ್ನು ಕೂಡ ಮಾಡೋದಿಲ್ಲ. ಗ್ರಹಣ ಆದಮೇಲೆ ಎಲ್ಲ ಒರೆಸಿ ಆದಮೇಲೆ ಹೊಸ ನೀರು ತೊಗೊಂಡು ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ. ಮತ್ತು ಈ ಚಂದ್ರಗ್ರಹಣದೊಳಗೆ ನೋಡ್ರಿ 3 ವಿಧ. ಒಂದು ಭಾಗಶಃ ಚಂದ್ರಗ್ರಹಣ, ಇನ್ನೊಂದು ಸಂಪೂರ್ಣ ಚಂದ್ರಗ್ರಹಣ ಮತ್ತು ಪೆನಬ್ರಾಲ್ ಚಂದ್ರಗ್ರಹಣ ಅಂತ ಇದಾವೆ. ಈ ಸಾರಿ ಏನಪ್ಪ ಅಂದ್ರೆ ಪೂರ್ಣ ಚಂದ್ರಗ್ರಹಣ ಐತಿ. ಭಾರತದಲ್ಲೂ ಕೂಡ ಈ ಗ್ರಹಣದ ಆಚರಣೆ ಐತಿ ಮತ್ತು ಗ್ರಹಣ ಇರೋದ್ರಿಂದ ಆಚರಣೆಯನ್ನು ಮಾಡಲೇಬೇಕಾಗತ್ತೆ ನಾವು. ಸ್ಪೆಷಲಿ ಮನೆಯಲ್ಲಿ ಗರ್ಭಿಣಿ ಸ್ತ್ರೀಯರಿದ್ದವರಂತೂ ಮಾಡಬೇಕು ಮತ್ತು ಎಲ್ಲರೂ ಮಾಡೋವಂಥದ್ದೇ. ಈ ಥರ ಈ ಸರಿ ನೋಡ್ರಿ ಗ್ರಹಣ ಭಾರತದಲ್ಲಿ ಗೋಚರಣೆ ಆಗುತ್ತೆ. ನಾವು ಸಾಂಪ್ರದಾಯಿಕವಾಗಿ ಏನೇನು ಮಾಡಬೇಕು ಅದನ್ನು ಮಾಡಲಾಗತ್ತೆ ನೋಡ್ರಿ. ಗ್ರಹಣದ ಮೋಕ್ಷ ಕಾಲದ ನಂತರ ಏನಪ್ಪ ಅಂದ್ರೆ ದೇವಸ್ಥಾನದ ತೀರ್ಥಗಳನ್ನೆಲ್ಲ ತಂದು ಮನೆಗೆ ಮತ್ತು ತುಳಸಿ ಕಟ್ಟೆಗೆಲ್ಲ ಸಿಂಪಡಣೆ ಮಾಡ್ತಾರೆ. ಮತ್ತು ಕೆಲವೊಂದು ಗ್ರಹಣಗಳು ಗೋಚರಿಸೋದಿಲ್ಲ, ಗೋಚರಿಸದೇ ಇರೋ ಟೈಮಲ್ಲಿ ಏನು ಮಾಡುವಂಥದ್ದಿರಲ್ಲ. ಬಟ್ ಗೋಚರಿಸಿದರೆ ಎಲ್ಲನೂ ನಾವು ಮಾಡಬೇಕಾಗತ್ತೆ.
ವಿಶೇಷವಾಗಿ ನೋಡ್ರಿ ಇಂಥ ಗ್ರಹಣದ ಸಮಯದಲ್ಲಿ ದೇವತಾ ಕಾರ್ಯಗಳನ್ನು ಮಾಡೋದ್ರಿಂದ ಪುಣ್ಯಫಲ ದೊರೀತದೆ ಅಂತ. ಇದಿಷ್ಟು ನೋಡ್ರಿ ಗ್ರಹಣದ ಒಂದು ಮಾಹಿತಿ. ಗರ್ಭಿಣಿ ಸ್ತ್ರೀಯರು ಕೂಡ ಆ ಒಂದು ಟೈಮಲ್ಲಿ ಆಹಾರ ಸೇವನೆಯನ್ನು ಮಾಡಬಾರ್ದು ನೋಡ್ರಿ. ಇದಿಷ್ಟೇನಪ್ಪ ಅಂದ್ರೆ ಗ್ರಹಣದ ಒಂದು ಮಾಹಿತಿ. ಸ್ಪರ್ಶಕಾಲ 9:57 ಇರುತ್ತೆ ಮತ್ತು ಮೋಕ್ಷಕಾಲ 1:27 ಅಲ್ಲಿವರೆಗೂ ಏನೂ ತಿನ್ನುವಂಗಿಲ್ಲ. ದೇವರ ಸ್ಮರಣೆ ಅದಷ್ಟು ಮಾಡೋದು ನೋಡ್ರಿ. ಸಾಯಂಕಾಲನ ಊಟವನ್ನು ಮಾಡಿ ಮುಗಿಸ್ಬೋದು. 4:15ವರೆಗೂ ನಡೀತೈತಿ. ಆ ನಂತರ ಮಾಡೋಷ್ಟಿಲ್ಲ. ಇದಿಷ್ಟು ಗ್ರಹಣದ ಒಂದು ಮಾಹಿತಿ ನೋಡ್ರಿ. ಆಚರಣೆ ಯಾವ ಥರ ಇರಬೇಕು ಅನ್ನೋದನ್ನು. ಮತ್ತು ಗ್ರಹಣ ಎಲ್ಲ ಆದಮೇಲೆ ಎಲ್ಲ ಮತ್ತು ಸ್ನಾನವನ್ನು ಮಾಡ್ಕೊಂಡು ಪ್ರತಿಯೊಬ್ಬರೂ, ಸ್ಪೆಷಲಿ ಗರ್ಭಿಣಿ ಸ್ತ್ರೀಯರು ಕೂಡ, ಆ ನಂತರ ಅವರು ಸ್ವಲ್ಪ ಒಂದು ಲೋಟ ಹಾಲು ಅಥವಾ ಏನಾದರೂ ಕಾಯಿಸ್ಕೊಂಡು ಕುಡಿದು ಮಲ್ಕೋಬೋದು ನೋಡ್ರಿ. ಇದಿಷ್ಟು ಗ್ರಹಣದ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಮತ್ತು ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.